ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ನಾವು ಇವತ್ತು ಬೆಳಗ್ಗೆ ರೆಡಿಯಾಗಿ ನೋಡಿ ನನ್ನ ಔಟ್ಫಿಟ್ ನೋಡ್ಬಿಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನನ್ನ ಫಾಲೋ ಮಾಡ್ತಾರೋ ಅವ್ರಿಗೆಲ್ಲ ಈ ಔಟ್ಫಿಟ್ ಗೊತ್ತು. ನನ್ನ ಬರ್ಡೇಗೆ ನಾನು ಇದೇ ತೊಗೊಂಡಿದ್ದು. ಸೊ ಇನ್ಸ್ಟಾಗ್ರಾಮಲ್ಲಿ ಇರೋದು ಫೇಸ್ಗೂ ಮತ್ತು ಇವಾಗಿನ ಫೇಸ್ ನೋಡಿ, ಆ ಕೂದಲು ಸೆಟ್ಟೇ ಆಗ್ತಿಲ್ಲ ಗೈಸ್. ಸೊ ನೀವು ನೋಡ್ತಿರ್ಬೋದು ನೋಡಿ, ಟೈಮು ಆಲ್ಮೋಸ್ಟ್ 7 ಬೆಳಗ್ಗೆ ನೋಡಿ. ಸರೌಂಡಿಂಗ್ಸ್ ಸೌಂಡ್ ಕೇಳಿಸ್ತಿರ್ಬೋದೇನೋ, ಮೈಕ್ ಹಾಕ್ಕೊಂಡಿಲ್ಲ. ಹಿಂಗಿರುತ್ತೆ ಅರ್ಲಿ ಮಾರ್ನಿಂಗ್ ಗೈಸ್ ಇಲ್ಲಿ. ಸೊ ಗೈಸ್ ನಾವಿವಾಗ ಮಿಕ್ಕಿದವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀರಿ, ಆದಿ, ಹರಿಪ್ರಿಯ ಮತ್ತು ನಮ್ಮ ಅಮ್ಮಗೆ. ಸೊ ಅಷ್ಟೊತ್ತರಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಬನ್ನಿ. ಏನು ಬ್ರೇಕ್ಫಾಸ್ಟ್ ಐತೆ ಅಂತೇಳಿ ಕೇರಳ ಬ್ರೇಕ್ಫಾಸ್ಟ್ ನಾನು ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ಇವಾಗ ಊಟ ನೂಲಪ್ಪಮ್ಮ ಅಂದರೆ ನೋಡಿ ಈ ಥರ ಇರುತ್ತೆ. ತಿಂದಿರ್ತೀರ ಇದು ಲೈಫರ್ ಒಂದ್ಸತಿನ. ಸೊ ನೋಡಿ ಈ ಥರ, ಇದ್ರ ಜೊತೆಗೆ ಇದು ತೆಂಗಿನಕಾಯಿ ಹಾಲು, ಇದು ಸ್ವಲ್ಪ ಸ್ವೀಟ್ ಇರುತ್ತೆ. ಇದು ಕುರ್ಮ ಐತೆ, ಕುರ್ಮ, ತೆಂಗಿನಕಾಯಿ ಹಾಲು ಮತ್ತು ಇದು. ನಾನು ಇವಾಗ ತೆಂಗಿನಕಾಯಿ ಹಾಲು ಕುಡಿತೀನಿ, ತಿಂತೀನಿ. ಒಳ್ಳೆಯದು. ಸೊ ಇದು ಹಿಂಗೆ ಎತ್ಕೊಳ್ಳೋದು, ಇದರಲ್ಲಿ ಹಿಂಗೆ ಡಿಪ್ ಮಾಡೋದು ಈ ಹಾಲಲ್ಲಿ. ಆಮೇಲೆ ಸಕ್ಕತ್ತಾಯ್ತು. ಯಾರು ಟ್ರೈ ಮಾಡಿಲ್ಲೋ ಒಂದ್ಸತಿ ತಿಂದು ನೋಡಿದ್ದು, ನಿಮ್ಗೆ ಅರ್ಥ ಆಗುತ್ತೆ. ತೆಂಗಿನಕಾಯಿ ಹಾಲು ಮತ್ತು ಈ ನೂಲಪ್ಪಂ ಕೇರಳ ರೆಸ್ಟೋರೆಂಟ್ಸಲ್ಲಿ ಹೋದರೆ ಸಿಗುತ್ತೆ. ಚಿಕ್ಕ ರೆಸ್ಟೋರೆಂಟ್ಸಲ್ಲಿ, ದೊಡ್ಡ ರೆಸ್ಟೋರೆಂಟ್ಸಲ್ಲಿಲ್ಲ, ಬೆಂಗಳೂರಲ್ಲೇ ಇರುತ್ತೆ ಗೈಸ್. ವೈಟ್ ಪ್ಯಾಂಟ್ ಹಾಕೊಳ್ಳೋ ಪ್ರಾಬ್ಲಮ್ ನೋಡಿ ಗೈಸ್. ಇಷ್ಟೊತ್ತು ಮೇಂಟೈನ್ ಮಾಡ್ತಿದ್ದೆ ನೀಟಾಗಿ ಇಟ್ಕೊ ಅಂತ, ನಡೆದು ಕೆಳಗಡೆ ಹಿಂಗೆ ಆಗ್ಬಿಟ್ಟೈತೆ. ಬನ್ನಿ ಪರವಾಗಿ. ಸೊ ಈ ಶೇಡ್ಸ್ ಹಾಕ್ಕೊಂಡಿದ್ದೀನಿ ನಾನು, ಅಲ್ಲಿ ತುಂಬ ಬಿಸಿಲಿರುತ್ತೆ ಅದಕ್ಕೆ. ಸೊ ಬನ್ನಿ ಹೋಗೋಣ, ಯಾರ್ಯಾರು ಬರ್ತಾರೆ ಮತ್ತು ಎಲ್ರೂ ಮಾತಾಡ್ಸ್ತೀನಿ ಬನ್ನಿ ಗಾಯ್ಸ್. ಫೈನಲಿ ಹೊರಟಿದ್ದೀರಿ. ಅಲ್ಲೊಂದು ಗಾಡಿ ಹೋಗ್ತೈತೆ, ಅಲ್ಲಿ ಹರಿಪ್ರಿಯ ಕೂತಾಳೆ, ಹರಿಪ್ರಿಯ ಮತ್ತು ನಮ್ಮ ಅಮ್ಮ. ಇಲ್ಲಿ ನಾನು, ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ. ಗೈಸ್ ಡೀಸೆಲ್ ಓಡ್ಸೋಕೆ ಬಂದ್ರಿ, ನೋಡಿ ಎಷ್ಟಾಗೈತೆ, 4,000 ರೂಪಾಯಿ. ಫೈನಲಿ ರೀಚ್ ಆಗಿದ್ದೀರಿ. ಇದೇ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಮದುವೆ. ಸೊ ನಮ್ಮ ಫ್ಯಾಮಿಲಿಲಿದೆ ನೋಡಿ 2 ಗಾಡಿ. ಸೊ ದೇವಸ್ಥಾನ ಒಳಗಡೆ ಹೇಗಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಫೋಟೋಶೂಟ್ ನಡೀತೈತೆ ಇಳ್ದು. ಗೈಸ್ ಈ ವಿಡಿಯೋ ನಮ್ಮ ಮಾಮ ರೆಕಾರ್ಡ್ ಮಾಡಿದ್ದು. ಸೊ ಈ ವಿಡಿಯೋಯಿಂದ ಏನು ಕಲಿತೀರಾ ಅಂದರೆ, ಯಾರಿಗಾದ್ರೂ ಹೆಲ್ಪ್ ಬೇಕಾದರೆ ನೀವು ತಕ್ಷಣವೇ ಅವ್ರಿಗೆ ಹೆಲ್ಪ್ ಮಾಡಿ. ಯಾಕಂದರೆ ಅವ್ರು ಹೆಸಿಟೇಟ್ ಮಾಡ್ತಿರ್ತಾರೆ, ಲೈಕ್ ಇವ್ರು ಕೇಳಬೇಕೋ ಇಲ್ವೋ ಅಂತ. ಅವ್ರು ಕೇಳೋದ್ಕಿಂತ ಮುಂಚೆ ನೀವು ಅದನ್ನು ಮಾಡಿ ಅಷ್ಟೇ ಗೈಸ್. ಇನ್ನೊಂದು ಜಾಗ ಐತೆ ಅಂತೆ, ಬನ್ನಿ ತೋರಿಸ್ತೀನಿ. ಯಪ್ಪ ನೋಡಿ, ವೈಟ್ ಪ್ಯಾಂಟ್ ಎಷ್ಟು ಇದಾಗ್ತೈತೆ ನನಗೆ, ಯಪ್ಪ. ಓ ಇದು ನೋಡಿ ಗೈಸ್, ಕ್ರೇಜಿ ಆಗಿದೆ. ಒಂದು ನಿಮಿಷ ಇರಿ, ತೋರಿಸ್ತೀನಿ ಗೈಸ್. ಇಲ್ಲೋಡಿ ಗೈಸ್, ಸ್ಲಿಪ್ಪಾಗಿ ಬಿದ್ದರೆ ಅಂದ್ಕೊಳ್ಳಿ. ಕ್ರೇಜಿ ಇದೆ ಗೈಸ್ ಜಾಗ. ಅಲ್ಲೋಡಿ ಗೈಸ್, ಒಂದು ನಿಮಿಷ ಇರಿ ತೋರಿಸ್ತೀನಿ. ಭಯ ಆಗ್ತೈತೆ ನನಗೆ ಸ್ಲಿಪ್ಪಾಗಿ ಬಿದ್ದರೆ ಅಂತ. ಅಲ್ಲಿ ಫುಲ್ ನೀರೈತೆ, ತೋರಿಸ್ತೀನಿ ರೀ. ಬೆಟ್ಟದ ಮೇಲೆ ಇರೋದು ನಾವು. ಕಾಲು ಹಿಡಿದಿರೋ ಜಾಗ ಇಲ್ಲಿ, ಅವ್ರ ಕಾಲ್ ನೋಡಿಲಿ. ಗೈಸ್ ಇದು ದೇವ್ರದ್ದು ಕಾಲಂತೆ, ಏನೋ ಅದ್ರದ್ದು ಮಾರ್ಕಿಂಗ್ ಮಾಡಿಕೋರೆ. ತುಂಬಾ ಡಿಪ್ ಇದೆ. ಯಪ್ಪ, ಇಲ್ಲಿಂದ ಸ್ಲಿಪ್ ಆಗಿ ಬಿದ್ದರೆ ಅನ್ಕೊಳ್ಳಿ ಅಷ್ಟೇ ಆಗೋಯ್ತು. ನೋಡಿ ಅಲ್ಲಿರೋದು ದೇವಸ್ಥಾನ, ಇಲ್ಲಿ ಇದು ನಾವು ಅಲ್ಲಿಂದ ನಾನು ಅವಾಗೆ ನಿಂತ್ಕೊಂಡು ತೋರ್ಸಿದ್ನಲ್ಲ, ಅಲ್ಲಿಂದ ಜಂಪ್ ಹೊಡೆದ್ರೆ ಅಷ್ಟೇ ಹೋಯ್ತು. ಅಲ್ಲಿ ಒಂಥರ ಲೈನ್ ತರ ಕಾಣಿಸ್ತಾ ಇದೆ ನೋಡು, ಅಲ್ಲಿವರೆಗೂ ನೀರ್ ತುಂಬುತ್ತೆ. ಇವಾಗ ಬಿಸಿಲು ಕಾಲ ಅಲ್ಲ, ಇವಾಗ ನೀರ್ ಕಮ್ಮಿ, ಅದಕ್ಕೆ ನೋಡು ನೀರಿಲ್ಲ. ಮಳೆಗಾಲ ಆದ್ರೆ ಇದ್ರ ಫುಲ್ ನೀರ್ ತುಂಬಿಕೊಂಡು ಇದ್ರ ಹಿಂಗೆ ಒಂಥರ ಫಾಲ್ಸ್ ತರ ಬೀಳುತ್ತೆ ಕೆಳಗಡೆಗೆ ಗೈಸ್. ಆದಿ ಹುಷಾರು, ಫಾಲ್ಸ್ ತರ ಹೋಗ್ತಾ ಇರುತ್ತೆ. ಇವಾಗ ಇದು ಬಿಸಿಲು ಕಾಲ, ಅದಕ್ಕೆ ನೀರ್ ಕಮ್ಮಿ ಇದೆ. ಆಕ್ಚುಲಿ ನೀರ್ ಕಮ್ಮಿ ಇದ್ರೇನು ಜಾಸ್ತಿ ಕಾಣಿಸ್ತಾ ಇದೆ, ಬಟ್ ಇದಕ್ಕಿಂತ ಜಾಸ್ತಿ ನೀರ್ ಇರುತ್ತೆ ನೋಡು. ಅಲ್ಲೊಂಥರ ಲೈನ್ ತರ ಕಾಣಿಸ್ ನೋಡು, ಅಷ್ಟು ನೀರ್ ಇರುತ್ತೆ ಇದ್ರೊಳಗಡೆ.
ಇವಾಗ ಬಿಸಿಲು ಕಾಲ ಅದಕ್ಕೆ ನೀರು ಕಮ್ಮಿ. ಗೈಸ್ ಇನ್ ಆಕ್ಚುಲಿ ಇದೆಲ್ಲ ಏನಿಲ್ಲ, ಇನ್ನ ದೊಡ್ಡದಾಗೈತೆ, ಅಲ್ಲಿ ಟೈಮ್ ಇಲ್ಲ ಹೋಗೋದಕ್ಕೆ. ಅದ್ರಪಳ್ಳಿ ಫಾಲ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ಲೈಕ್ 30-40 ಕಿಲೋಮೀಟರ್, 25 ಕಿಲೋಮೀಟರ್. ಸೊ ಅದ್ ಹೆಂಗೆ ಅಂದ್ರೆ ಅಲ್ಲಿ ಬಾಹುಬಲಿ, ನೀವು ಬಾಹುಬಲಿ ಮೂವಿ ನೋಡಿದ್ರೆ ಆ ಫಾಲ್ಸ್ ಐತಲ್ಲ, ಅದಲ್ಲೇ ನಡೆದಿದ್ದು ಶೂಟಿಂಗು. ತುಂಬಾ ಶೂಟಿಂಗ್ ನಡೆದೈತೆ ಅಲ್ಲಿ. ಇದಲ್ಲ, ಹಳೆ ಕಾಲದಲ್ಲಿ ರಾಜ್ಕುಮಾರ್ ಮೂವಿ ಇದೆಯಲ್ಲ, ಅದ್ರಲ್ಲಿ ಇದು ಇದೆ. ನೀನ್ ನೋಡಿದ್ರೆ ಕಾಣಿಸುತ್ತೆ. ಹಳೆ ಕಾಲದಲ್ಲಿ ರಾಜ್ಕುಮಾರ್ದು ತೆಲುಗು, ತಮಿಳು, ಮಲಯಾಳಂ, ಹಿಂದಿ. ಸೊ ಯಾವಾಗಾದ್ರೂ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಲ್ಲಿ ಹೋಗುವಾಗ ಆ ಸ್ಪಾಟ್ ನ ತೋರಿಸ್ತೀನಿ. ತುಂಬಾ ಫೇಮಸ್ ಅದು, ಅದ್ರಪಳ್ಳಿ ಫಾಲ್ಸ್ ಅಂದ್ರೆ ತುಂಬಾ ಫೇಮಸ್ ಗೈಸ್. ನೋಡಕ್ ಮಾತ್ರ ವೆದರ್ ಇವಾಗ ಕೂಲ್ ತರ ಕಾಣಿಸುತ್ತೆ. ತುಂಬಾ ಶೆಕೆ ಗೈಸ್, ಇಲ್ಲಿ ಹೀಟ್ ಆಗಲ್ಲ. ನಮ್ ಬೆಂಗಳೂರು ವೆದರ್ ತರ ಅಲ್ಲ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇಷ್ಟೇ ಒಂದು ಇದ್ರೇನು ಒಂದು ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ, ಇಲ್ಲಿ ಶೆಕೆ ಆಗೋದಿಲ್ಲ. ಸುಮ್ನೆ ಬರ್ತಾ ಇರುತ್ತೆ ನಾರ್ಮಲ್ ವೆದರ್ ಇದ್ರೆ. ನಾವಿವಾಗ ಊಟ ತಿನ್ನಕ್ಕೆ ಕೂತಿದ್ದೀರಿ ನೋಡಿ. ಮೀಲ್ಸ್ ಆ್ಯಕ್ಚುಲಿ ನಾವು ನಮ್ಮ ಫ್ಯಾಮ್ಲಿ ಇವಾಗ ಫೋಟೋ ಶೂಟ್ ಎಲ್ಲ ಆಯಿತು, ತಿನ್ಕೊಂಡು ಇನ್ನೂ ಹೊರಡೋದಷ್ಟೇ. ಇವಾಗ ನಾವು ಗೋಲ್ಡ್ ಶಾಪಿಂಗ್ ಬರ್ದಿದ್ದೀರಿ. ಸೊ ನಮ್ಮ ತಂಗಿಗೇನೋ ಇಸ್ಕೊಡ್ಬೇಕು ಅಂತೇಳಿ ಬನ್ನಿ ಹೋಗೋಣ. ಗೈಸ್ ಇಲ್ಲಿ ಕಾಫಿ ಕೊಟ್ಟವ್ರೆ. ಈ ಕಾಫಿ ಕುಡಿಯೋಕ್ಕಂತಾನೆ ನಾನು ಇಲ್ಲಿ ಬರೋದು, ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಗೈಸ್ ನೆಕ್ಸ್ಟ್ ಬರ್ಡೇಗೆ ಇವಳಿಗೆ ಮೂಗ್ಬೊಟ್ಟು, ಓಕೆನಾ? ಬರೀ ಮೂಗ್ಬೊಟ್ಟು ಅಷ್ಟೇ, ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಗೈಸ್ ಅವಳಿಗೆ ಇದು ಬೇಕಂತೆ, ಡೈಮಂಡ್. ಅಷ್ಟೆಲ್ಲ ರಿಚ್ ಅಲ್ಲ ನಾನು ಅಂತ. ಸೊ ನೋಡೋಣ ಯಾವಾಗ ಆಗುತ್ತೋ ಇದು ಇಸ್ಕೊಡೋ, ಮತ್ತೆ ಯಾವಾಗ ಆಗುತ್ತೆ ಅವಾಗ ಇಸ್ಕೊಡೋಣ. ಡೈಮಂಡ್ಸ್ ಬೇಕಂತ. ಇಷ್ಟು ಚೈನು ಡಿಸೈನ್ಸ್ ಐತೆ, ಅವಳಿಗಿನ್ನ ಯಾವುದು ಸೆಟ್ಟೇ ಆಗ್ತಾ ಇಲ್ಲ. ಇವಾಗ ನಾವು ಮನೆಗೆ ಹೊಟ್ಟಿದ್ದೀರಿ. ಆಲ್ಮೋಸ್ಟ್ 5 hours ಶಾಪಿಂಗ್ ಮಾಡೋರಿ ನಮ್ಮ ಅಮ್ಮ ಅವರು. ಸೊ ಇಲ್ಲಿ ನೋಡಿ RCB ಮ್ಯಾಚ್ ಬೇರೆ ನಡೀತೈತೆ. ಸೊ ವೆದರ್ ನೋಡಿ ಗೈಸ್, ಮಳೆ ಬರ್ತೈತೆ. ಆಚೆ ಹೋದ್ರೆ ಫುಲ್ ಬಿಸಿ. ಸೊ ಏನೇನ್ ತಗೊಂಡ್ರು ಅಂತ ಹೇಳಿ ತೋರಿಸ್ತೀನಿ. ನಮ್ಮಮ್ಮ ತಗೊಂಡಿರೋದು ರಿಂಗ್ ನೋಡಿ, ಶನೆಲ್ ಬ್ರ್ಯಾಂಡ್ದು, ಸಕತ್ತಾಗೈತಲ್ಲ. ಸೊ ನಮ್ಮ ತಂಗಿ ಅರಿ ತೋರ್ಸರಿ ನಿಂದು. ನಮ್ಮ ತಂಗಿ ಕಾಲ್ ಚೈನ್ ತಗೊಂಡು. ಸೊ ಕಾಲ್ ಚೈನು ಒಂದು ರಿಂಗ್ ಅಲ್ಲ, ಒಂದು ಕಾಲ್ ಚೈನು ಒಂದು ರಿಂಗ್ಗೆ ಆಲ್ಮೋಸ್ಟ್ 5 hours. ಅದ್ರಲ್ಲಿ ನಮ್ದು ಚೈನ್ ಸರಿ ಮಾಡಿದ್ರಿ. ಆಮೇಲೆ ನಂದು ಉಂಗ್ರ ಇತ್ತು, ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದು ಸರಿ ಆಯ್ತು. ಇವಾಗ ನಾವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮೂವಿಗೆ ಹೋಗ್ಬೇಕು. ಕಂಟಿನ್ಯೂಸ್ ಇವತ್ತು ಬೆಳಗ್ಗೆಯಿಂದ ಹೋಗ್ತಾನೆ ಇದೀವಿ, ರೆಸ್ಟೇ ಇಲ್ಲ. ಬೆಳಗ್ಗೆ ಮದ್ವೆ ಆಯ್ತು, ಮಧ್ಯಾಹ್ನ ಗೋಲ್ಡ್ ಶಾಪಿಂಗು, ಅದು 5 hour ಮೇಲೆ ಆಯ್ತು. ಇವಾಗ ಮೂವಿಗೆ ಬರೋದು ರಾತ್ರಿ, ಊಟ ತಿನ್ಕೊಂಡು ಮಲ್ಕೊಳ್ಳೋದು. ಗೈಸ್ ನಾವಿವಾಗ ಮೂವಿಗೆ ಬಂದಿದ್ದೀರಿ. ಆದಿ, ನಮ್ಮಮ್ಮ, ಫ್ಯಾಮಿಲಿ ಎಲ್ಲಾರು ಬಂದಿರೋ ಥಿಯೇಟ್ರು 1000 seaters ಇರೋ ಥಿಯೇಟ್ರು. ಸೊ ಇಲ್ಲಿ ಇಂಡಿಯಾಗೆ ದೊಡ್ಡದಾ? ಕೇರಳದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸ್ಕ್ರೀನು ನಾನು ಬಂದಿರೋ ಥಿಯೇಟ್ರು. ಸೊ ಕಾಣಿಸುತ್ತೋ ಇಲ್ವೋ, ಇಲ್ಲಿಂದ ಅಲ್ಲಿ ತನಕ ಐತೆ, ಅಷ್ಟು ದೊಡ್ಡದು. ನಾವು ಇವಾಗ ಮನೆಗೆ ಬಂದು ಇವಾಗ ಡಿನ್ನರ್ ಮಾಡಕ್ಕೆ ಹೋಗ್ಬೇಕು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ಲಿ ಸುಸ್ತಾಗ್ಬಿಟ್ಟೈತೆ ಗೈಸ್, ತುಂಬ ಸುಸ್ತು ಅಂದರೆ ತುಂಬ ಸುಸ್ತು. ನೋಡಿ ನಾನು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ನಿದ್ದೆ ಇಲ್ಲ ಪ್ರಾಪರಾಗಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.